ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಯವ 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 ಏನ್ ಮಾಡ್ಲಿ ಅಂತೀನಿ. ಕೈ ನೋಡ್ರ ಕಡೆ ಕತ್ತೈತಿ. ಹೆಂಗಾರ ಮಾಡಿ ಆ ಭೀಮಾಂಬಿಕ ಅವರ ಹತ್ರ ರೊಕ್ಕ ಕಸ್ಕೊಳ್ಳೋಣ ಅಂತಂದ್ರ ಒಟ್ಟ ಸಿಗಬಳ್ಳು. ಹೆಂಗ್ ಮಾಡ್ಲಿ ಕಸ್ಕೊಳ್ಳೋದು ಅಂತೀನಿ ನನ್ನ. ಅಲ್ಲ ನನ್ ನಂಬಿ ಒಟ್ಟು ಟಾಸ್ಕ ಕೊಡೋದಿಲ್ಲ ಅಂತಾಳ ಹೆಣ್ಮಗಳು. ಹೆಂಗಾರ ನಂಬಿಸ್ಬೇಕು, ಹೆಂಗಾರ ಮಾಡ್ಬೇಕು ಅಂತೀನಿ. ಅಲ್ಲ ಬಂದ್ಲು 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 ನನ್ನ ಕಾಂಪಿಟೇಟರ್ ಬಂದ ಬಿಟ್ಲು. ಅಲ್ಲ ಯಾವ ಗಳಿಗ್ಯಾಗ ಅವ್ವಾರಿಗೆ ಹೊತ್ತರಾದ್ಲೋ ಏನ್ ಕತ್ತಿನ. ರೊಕ್ಕ ಅನ್ನೋದು ಹೊಳಿ ಹರಿದಂಗ ಹರಿಯಾಕತೈತಿ. ಹಂಗ ಬರ್ಲಿ ಬರ್ಲಿ ಮಾಡ್ತೀನಿ ಕಿನ್ನ. ಬಾಯಿ ಕಡೆ ಹೊಂಟ ಬಿಟ್ಟಲ್ಲ. ಹಂಗ ಎದಕ್ ಬಂದಿ, ಎಲ್ ಹೊಂಟಿ, ಯಾಕೆ ಬಂದಿ ಅಂತ. ಅಲ್ಲಿ ಒಳಗಡೆ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಾ ಇದೆ, ಡ್ಯಾನ್ಸ್ ಮಾಡಕ್ ಹೋಗ್ತಾ ಇದೀನಿ. ನನ್ನ ಮುಂದನ ಕಾಮಿಡಿ ಮಾಡ್ತೀಯ? ಸುಪನಾತಿ ಸುಬ್ಬಿ. ಏಯ್, ಸುಪ್ನಾತಿ ಅಂದ್ರೆ ಸರಿ ಇರಲ್ಲ. ಏನಂದಿ? ಏನ್ ಮಾಡ್ತಿ? ಬಾರ ಏನ್ ಮಾಡ್ತಿ ಎಂದೆ? ಯುದ್ಧ ಮಾಡ್ತೀಯ? ಬಾರ ಯುದ್ಧ ಮಾಡಕ್ಕೇನು ಎಲ್ಲದಕ್ಕೂ ರೆಡಿನ ಬಾ ಅಂದೆ. ನೀನಂತ ವೇಸ್ಟ್ ಬಾಡಿ ಹತ್ರ ಯುದ್ಧ ಮಾಡೋದಿರ್ಲಿ, ಜಗಳ ಮಾಡಕ್ಕೂ ನನ್ನ ಹತ್ರ ಟೈಮ್ ಇಲ್ಲ. ಆ ಟೈಮ್ ನಾನ್ ವೇಸ್ಟು ಮಾಡಲ್ಲ. ದಾರಿ ಬಿಡು, ಒಳಗೋಗ್ಬೇಕು. ಯಾಕ? ನಾ ಬಿಡೋದಿಲ್ಲ. ಬಿಡೋಕ್ ಆಗೋದಿಲ್ಲ ಅಂದೆ. ಯಾಕ್ ಬಿಡಲ್ಲ? ಯಾಕೆ ಬಿಡೋದಿಲ್ಲ ಅಂದ್ರ ಭೀಮಾಂಬಿಕ ಅವರು ನನಗ ಆರ್ಡರ್ ಮಾಡ್ಯಾರ, ನಾಯಿ ನರಿ ಹಂದಿಗಳನ್ನೆಲ್ಲ ಒಳಗ್ ಬಿಡಬೇಡ ಅಂತ. ಅವರೇ ಅವರ ಏ ಗಪ್ಪ ಗಪ್ಪ ಅಂದೆ. ಏನ್ ಬಾಯಿ ಬಡಿತೀಯ? ಮನೆ ಮುಂದೆ ಬೇಡ್ಕೊಳ್ಳೋರು ಬರ್ತಾರಲ್ಲ ಅವ ಅಪ್ಪ ಅಂತ, ಆ ನಮ್ಮನಿ ಭಿಕ್ಷುಕರು ಬೇಡದಂಗ್ ಬೇಡ್ತೀಯಲ್ಲ. ಗಜಾಂಬ, ಜಾಸ್ತಿ ಮಾತಾಡ್ತಾ ಇದ್ಯಾ. ಯಾವಳೆ ಯಾವಳೆ ಭಿಕ್ಷುಕಿ? ನೀನೇ ಭಿಕ್ಷುಕಿ. ಭೀಮಾಂಬಿಕಾ ಅವ್ರು ಕೊಡೋ ಎಂಜಲ್ ಕಾಸ್ಗೆ ಬಾಯ್ ಬಿಟ್ಕೊಂಡು ನಿಂತಿರ್ತೀಯಲ್ಲ, ನೀನು ಭಿಕ್ಷುಕಿ. ಏಯ್ ಅಲ್ಲ, ನಾನು ಅವರ ಆಪ್ತ ರಕ್ಷಕಿ. ನೀನು ಈ ಮನೆ ಮಾರಿ ರೊಕ್ಕಕ್ಕೋಸ್ಕರ ಮನೆ ಮಂದಿರೆಲ್ಲ ಮಾರಕ್ ನಿಂತಿದಿ. ಗಜಾಂಬ, ಈಗೇನ್ ದಾರಿ ಬಿಡ್ತೀಯೋ ಇಲ್ವೋ ನೀನು? ನೋಡು, ನಾನು ಹೋಗಿ ಅವ್ವರ್ನ ಕೇಳ್ಕೊಂಡು ಬರ್ತೇನಿ. ಅವ್ರು ಕಳಿಸು ಅಂದ್ರೆ ಮಾತ್ರ ಕಳಿಸಕಿ, ಇಲ್ಲಿಕ್ಕಂದ್ರೆ ಹಂಗ ವಾಪಸ್. ಅಂದ್ರೆ ನೀನ್ ಈ ಮನೆ ವಾಚ್ಮೆನಾ? ನನ್ಗಿಷ್ಟ ದಿವಸ ಗೊತ್ತೇ ಆಗಿರ್ಲಿಲ್ಲ. ಸತ್ಯ ನಿಂದ್ರ ನಾನು ತ್ರಿವಿಕ್ರಮ್ ನೋಡಿದ್ದು ನಿಜನಾ ಅಥವಾ ಸುಳ್ಳ? ಒಂದು ವೇಳೆ ಇದು ನಿಜನೇ ಆಗಿದ್ರೆ ಅವನು ಮತ್ತೆ ಪಲ್ಲವಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಬಿಡ್ತಾನ? ಅವನಿಂದ ಮತ್ತೆ ಪಲ್ಲವಿ ಜೀವನ ಹಾಳಾಗೋಗುತ್ತಲ್ಲ. ಮಾವ, ಯಾಕೊಂಥರ ಇದ್ದೀರಾ? ಅದು ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಅದನ್ನ ಹೇಳಿ ಅವಳ ಮನಸ್ಸನ್ನು ಮತ್ತೆ ಯಾಕೆ ನೋಯಿಸೋದು? ಬೇಡ. ಮಾವ, ನೀವು ಅವತ್ತು ಮಾರ್ಕೆಟ್ಗೆ ಹೋಗಿ ಬಂದಾಗ್ಲಿಂದ ಗಮನಿಸ್ತಿದ್ದ ನಾನು. ಯಾಕೋ ಒಂಥರ ಇದ್ದೀರಾ? ಏನಿಲ್ಲಮ್ಮ, ಅಂಥದ್ದೇನೂ ಇಲ್ಲ. ಪಲ್ಲವಿ, ನೀನ್ಯಾಕೆ ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದು? ಮಾತಾಡಮ್ಮ. ಮಾವ, ಇದೊಂದು ವಿಷಯನ್ ಬಿಟ್ಟು ಬೇರೇನಾದ್ರೂ ಇದ್ರೆ ಹೇಳಿ. ಹಾಗಂದ್ರೆ ಯಾಗಮ್ಮ? ನೀನ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಮ್ಗಿರಲ್ವಾ? ಮಾವ, ಇವಾಗ ನಾನು ಚೆನ್ನಾಗೇ ಇದ್ದೀನಲ್ಲ.
ಒಂಟಿ ಮರತರ ಜೀವನ ಇದೊಂದು ಜೀವನ ಅಂತ ಹೇಳ್ತಾರೇನಮ್ಮ.